ಹಾಯ್ ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಬ್ರಿಲಿಯಂಟ್ ಅಕಾಡೆಮಿ ಕ್ಲಾಸಸ್ನಲ್ಲಿ ಸ್ವಾಗತ ಸುಸ್ವಾಗತ. ಆಲ್ರೆಡಿ ವಿ ಹವ್ ಸ್ಟಾರ್ಟೆಡ್ ದಿಸ್ ಮಾಡೆಲ್ ಕ್ವಶನ್ ಪೇಪರ್ ಸಾಲ್ವಿಂಗ್ ಸೀರೀಸ್. ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ ಮುಗಿಸಿದ್ದೇವೆ. ಇವತ್ತಿನ ಕ್ಲಾಸ್ನಲ್ಲಿ ಪಾರ್ಟ್ ಡಿ ಮಾಡಲಿಕ್ಕೆ ಇದ್ದೇವೆ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಯಾರೆಲ್ಲ ನಮ್ಮ ಚಾನಲ್ವನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಕೂಡ ಮಾಡಿ ಮೈ ಡಿಯರ್ ಸ್ಟೂಡೆಂಟ್ಸ್. ಬೆಲ್ ಐಕಾನ್ ಒತ್ತಿದರೆ ನಿಮಗೆ ಮುಂದಿಂದು ವಿಡಿಯೋ ಅಪ್ಲೋಡ್ ಆದ ತಕ್ಷಣವೇ ಒಂದು ನೋಟಿಫಿಕೇಶನ್ ಬರುತ್ತೆ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಲೆಟ್ ಅಸ್ ಬಿಗಿನ್ ವಿದೌಟ್ ವೇಸ್ಟಿಂಗ್ ದ ಮಚ್ ಟೈಮ್. ಸೊ ದ ಪಾರ್ಟ್ ಡಿನಲ್ಲಿ ಸೆಕ್ಷನ್ 1, ಸೆಕ್ಷನ್ 2 ಅಂತ 2 ಸೆಕ್ಷನ್ಸ್ ಬರ್ತವೆ ಮೈ ಡಿಯರ್ ಸ್ಟೂಡೆಂಟ್ಸ್. 2 ಸೆಕ್ಷನ್ಸ್ನಲ್ಲಿ ಈ ಸೆಕ್ಷನ್ನಲ್ಲಿ 25 ಮಾರ್ಕ್ಸ್, 5 ಕ್ವಶನ್ ಸಾಲ್ವ್ ಮಾಡಬೇಕಾಗಿದೆ ಔಟ್ ಆಫ್ 8 ಕ್ವಶನ್ಸ್. ಈಚ್ ಕ್ಯಾರೀಸ್ 5 ಮಾರ್ಕ್ಸ್. ಸೆಕ್ಷನ್ 2ನಲ್ಲಿ, ಪಾರ್ಟ್ ಡಿ ಸೆಕ್ಷನ್ 2ನಲ್ಲಿ ಈಚ್ ಕ್ಯಾರೀಸ್ 10 ಮಾರ್ಕ್ಸ್. 5 ಕ್ವಶನ್ಸ್ ಕೊಟ್ಟಿರ್ತಾರೆ, ಅದರಲ್ಲಿ 3 ಕ್ವಶನ್ಸ್ ಯು ಹ್ಯಾವ್ ಟು ಸಾಲ್ವ್. 30 ಮಾರ್ಕ್ಸ್ ಅಲ್ಲಿಂದ ಬರುತ್ತೆ. 25, 30. ಸೆಕ್ಷನ್ ಡಿ ಮಾತ್ರ ನೀವು ಸಾಲ್ವ್ ಮಾಡಿದರೆ ಮೈ ಡಿಯರ್ ಸ್ಟೂಡೆಂಟ್ಸ್, ಯು ಆರ್ ಗೋಯಿಂಗ್ ಟು ಗೆಟ್ 55 ಮಾರ್ಕ್ಸ್. ವೆರಿ ಈಸಿ ಮೈ ಡಿಯರ್ ಸ್ಟೂಡೆಂಟ್ಸ್, ಡೋಂಟ್ ಫೀಲ್ ದಟ್ ಇಟ್ ಇಸ್ ಡಿಫಿಕಲ್ಟ್. ಓಕೆ, ಸೊ ಲೆಟ್ ಅಸ್ ಬಿಗಿನ್. ಎ ಸ್ಕ್ವೇರ್ ಫೈಂಡ್ ಔಟ್ ಮಾಡಬೇಕಾಗಿದೆ. ಎ ಸ್ಕ್ವೇರ್ ವಿಚ್ ಇಸ್ ನಥಿಂಗ್ ಬಟ್ ಎ ಇಂಟು ಎ. ಇಲ್ಲೇ ಒಂದು ಮ್ಯಾಟ್ರಿಕ್ಸ್ ಆಲ್ರೆಡಿ ಕೊಟ್ಟಿದ್ದಾರೆ. 1, 2 ಆರ್ ದಿ ಫಸ್ಟ್ ರೋ ಎಲಿಮೆಂಟ್ಸ್, 3 and 4 ಆರ್ ದಿ ಸೆಕೆಂಡ್ ರೋ ಎಲಿಮೆಂಟ್ಸ್. ಇದು ಮಲ್ಟಿಪ್ಲೈ ಮಾಡಬೇಕಾಗಿದೆ ಮೈ ಡಿಯರ್ ಸ್ಟೂಡೆಂಟ್ಸ್. ದ ಸೇಮ್ ಮ್ಯಾಟ್ರಿಕ್ಸ್ ಐ ಆಮ್ ಗೋಯಿಂಗ್ ಟು ರಿಪೀಟ್ ಓವರ್ ಹಿಯರ್ ಬಿಕಾಸ್ ಎ ಇಂಟು ಎ ಮಾಡಬೇಕಾಗಿದೆ. ದಿಸ್ ಒನ್ ನೋಡಿ, ಇದರಲ್ಲಿ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅಲ್ಲಿ ಒಂದು ಈಸಿ ಮೆಥಡ್ ಏನಪ್ಪ ಅಂದರೆ ರೋ ಮತ್ತು ಕಾಲಮ್ ಅನ್ನು ಮಲ್ಟಿಪ್ಲೈ ಮಾಡಬೇಕಾಗಿದೆ. ಇಲ್ಲಿಂದ ನಾನು ರೋ ತಗೋತೇನೆ ಮೈ ಡಿಯರ್ ಸ್ಟೂಡೆಂಟ್ಸ್. ಯಾವುದು ರೋ ತಗೋತೇನೆ ಅಂದರೆ ಫಸ್ಟ್ ರೋ ತಗೋತೇನೆ, ಫಸ್ಟ್ ಕಾಲಮ್ಗೆ ಮಲ್ಟಿಪ್ಲೈ ಮಾಡ್ತೇನೆ. ಓಕೆ, ಫಸ್ಟ್ ರೋ ಫಸ್ಟ್ ಕಾಲಮ್. ಈ ಫಸ್ಟ್ ಎಲಿಮೆಂಟ್ ಫಸ್ಟ್ ರೋದು ಫಸ್ಟ್ ಎಲಿಮೆಂಟ್, ಫಸ್ಟ್ ಕಾಲಮ್ ದು ಫಸ್ಟ್ ಎಲಿಮೆಂಟ್ ಮಲ್ಟಿಪ್ಲೈ ಮಾಡಬೇಕು. 1 into 1 is 1 ಪ್ಲಸ್ ಇದು 2 into 3 ಮಾಡಬೇಕು. 2 3 is 6. ಫಸ್ಟ್ ಕಾಲಮ್ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಮಲ್ಟಿಪ್ಲೈ ಮಾಡ್ತೀನಿ. ಈಗ 1 into 2 is 2, 2 into 4 is 8 ಮೈ ಡಿಯರ್ ಸ್ಟೂಡೆಂಟ್ಸ್. ಈ ಥರ ಆಯಿತು. ಇದನ್ನೊಂದು ಫಸ್ಟ್ ರೋ ಕೆಲಸ ಮುಗಿತು. ಈಗ ಸೆಕೆಂಡ್ ರೋ 3 into 1 is 3 plus 4 3s are 12. 3 into 2 6. 4 4s are 16. ಏನು ಬರುತ್ತೆ ನೋಡಿ ಮೈ ಡಿಯರ್ ಸ್ಟೂಡೆಂಟ್ಸ್. ಈಗ ಜಸ್ಟ್ ಅಡಿಷನ್. 1 plus 6 is 7. 2 plus 8 is 10. 3 plus 12 is 15. 6 plus 16. 6 plus 16 is 20. This is the right answer my dear students. Okay, so this is the required answer ಇಲ್ಲಿ ಬಂದಿದೆ. Okay, yes, hope that this is clear my dear students. ನೆಕ್ಸ್ಟ್ ಕ್ವಶನ್ ನೋಡಿ, 5 ಮಾರ್ಕ್ಸ್ ಬರ್ತಿದೆ ನೋಡಿ 3 ಸ್ಟೆಪ್ಸ್ನಲ್ಲಿ. ಓಕೆ, ಈಗ ನೆಕ್ಸ್ಟ್ ನೋಡಿ ಮೈ ಡಿಯರ್ ಸ್ಟೂಡೆಂಟ್ಸ್. ಇಫ್ ಎ ಇನ್ವರ್ಸ್, find A inverse if A equal to this much. ಏನಪ್ಪ ಇದರದ್ದು ಸೊಲ್ಯೂಷನ್? ಇನ್ವರ್ಸ್ ಮ್ಯಾಟ್ರಿಕ್ಸ್ A ಇನ್ವರ್ಸ್ ಇಟ್ ಇಸ್ ಈಕ್ವಲ್ ಟು ಏನಪ್ಪ ಇದರದ್ದು ಫಾರ್ಮುಲಾ ಏನಿದೆ ಅಂದರೆ ಅಡ್ಜಾಯಿಂಟ್ ಆಫ್ A ಡಿವೈಡೆಡ್ ಬೈ the determinant value of this matrix. ಇಲ್ಲೇ ಅಡ್ಜಾಯಿಂಟ್ ಅಂದ್ರೆ ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗಿದೆ. ಅಡ್ಜಾಯಿಂಟ್ ಆಫ್ ಎ ಅಂದಾಗ ಸಪೋಸ್ ಎ ಈಸ್ ಈಕ್ವಲ್ ಟು ಎ ಬಿ ಸಿ ಡಿ ಆರ್ ದಿ ಎಲಿಮೆಂಟ್ಸ್. ಎ ಬಿ ಸಿ ಎ ಡಿ ಆರ್ ದಿ ಎಲಿಮೆಂಟ್ಸ್. ಅಡ್ಜಾಯಿಂಟ್ ಏನಾಗುತ್ತೆ ಅಂದರೆ ಒಂದು ಶಾರ್ಟ್ಕಟ್ ಹೇಳ್ಕೊಡ್ತಾ ಇದ್ದೀನಿ ಮೈ ಡಿಯರ್ ಸ್ಟೂಡೆಂಟ್ಸ್. ಶಾರ್ಟ್ಕಟ್ ಏನಪ್ಪ ಅಂದರೆ
ದಿಸ್ ಡಿ ಆ್ಯಂಡ್ ಎ ಇದೇನು ಪ್ರಿನ್ಸಿಪಲ್ ಡೈಗೋನಲ್ ಏನಿದೆ ಅಲ್ಲ, ಮೇನ್ ಡೈಗೋನಲ್ ಏನಿದೆ ಅಲ್ಲ, ಸೊ ಇಲ್ಲೇ ಯು ಹ್ಯಾವ್ ಟು ಎಕ್ಸ್ಚೇಂಜ್ ದ ಎಲಿಮೆಂಟ್ಸ್. ಎಕ್ಸ್ಚೇಂಜ್ ದ ಎಲಿಮೆಂಟ್ಸ್ ಏನು ಮಾಡಬೇಕು? ಇದು ಡಿ ಇಲ್ಲಿಗೆ ಬರ್ತಾನೆ ಮೈ ಡಿಯರ್ ಸ್ಟೂಡೆಂಟ್ಸ್, ಎ ಇಲ್ಲಿಗೆ ಬರ್ತಾನೆ, ಎಕ್ಸ್ಚೇಂಜ್ ಮಾಡಿ. ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಇದೇನು ಸೆಕೆಂಡ್ರಿ ಡೈಗೋನಲ್ ಏನಿದೆ ಅಲ್ಲ, ಇದು ಡೈಗೋನಲ್ಸ್ ಇದರದ್ದು ಸೈನ್ ಮಾತ್ರ ಚೇಂಜ್ ಮಾಡಿಬಿಡಿ. ಇದು ಮೈನಸ್ ಬಿ ಆಗತ್ತೆ, ಇದು ಮೈನಸ್ ಸಿ ಆಗತ್ತೆ. ಸೊ ದಿಸ್ ಬಿಕಮ್ಸ್ ಅಡ್ಜಾಯಿಂಟ್ ಆಫ್ ದಿಸ್ ಮ್ಯಾಟ್ರಿಕ್ಸ್. ಅರ್ಥ ಆಯ್ತಾ? ಸೊ ಇಷ್ಟೇ ಮಾಡೋದು. ಆ್ಯಕ್ಚುಲಿ ಅದು ಮೈನರು, ಮತ್ತು ಅಲ್ಲೇ ನೀವು ಸೈನ್ ಮಲ್ಟಿಪ್ಲೈ ಮಾಡಿದಾಗ ಸೊ ಲೆಂದಿ ಪ್ರೋಸೆಸ್ ಇದೆ. ಇದು ಶಾರ್ಟ್ಕಟ್ ಟ್ರಿಕ್ಸ್ನಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಕೋಫ್ಯಾಕ್ಟರ್ಸ್, ಮೈನರ್ಸ್ ಅದು ಕೂಡ ನೀವು ಅರ್ಥ ಮಾಡಿಕೊಂಡ್ರೆ ಇದು ಈಸಿಲಿ ಮಾಡ್ಬೋದು. ಇಲ್ಲ ಟ್ರಿಕ್ಸ್ ಹೇಳ್ತಾ ಇದ್ದೀನಿ, ಜಸ್ಟ್ ಏನೂ ಇಲ್ಲ. ಇದು ಎ ಮತ್ತು ಡಿ ಪ್ರಿನ್ಸಿಪಲ್ ಮ್ಯಾಟ್ರಿಕ್ಸ್ನಲ್ಲಿ ಏನು ಎಲಿಮೆಂಟ್ಸ್ ಇದಾವಲ್ಲ, ಸೊ ನಾವು ಎಕ್ಸ್ಚೇಂಜ್ ಮಾಡೋದು ಆ್ಯಸ್ ಇಟ್ ಈಸ್. ಇದು ಡಿ ಇಲ್ಲಿಗೆ ಬರ್ತಾನೆ, ಎ ಇಲ್ಲಿ ಹೋಗ್ತಾನೆ, ಬಿ ಮತ್ತು ಸಿ ಏನಿದೆ ಅಲ್ಲ ಇದ್ರದ್ದು ಸೈನ್ ಮಾತ್ರ ಚೇಂಜ್ ಮಾಡೋದು. ಮೈನಸ್ ಇದ್ದರೆ ಪ್ಲಸ್ ಮಾಡಿ, ಪ್ಲಸ್ ಇದ್ದರೆ ಮೈನಸ್ ಮಾಡಿ, ದ್ಯಾಟ್ಸ್ ಆಲ್. ಈಗ ಕಮಿಂಗ್ ಟು ದಿಸ್ ಮೈ ಡಿಯರ್ ಸ್ಟೂಡೆಂಟ್, ಅಡ್ಜಾಯಿಂಟ್ ಆಫ್ ಎ. ಇದು ಅಡ್ಜಾಯಿಂಟ್ ಆಫ್ ಎ ನಾನು ಬರೀಬೇಕಾಗಿದೆ ಇಲ್ಲೇ. ಏನು ಮಾಡಬೇಕು? ಇದು 5 and 2 ಏನಿದೆವಲ್ಲ ಎಕ್ಸ್ಚೇಂಜ್ ಮಾಡ್ತೇನೆ ನಾನು. ಇದು 2 ಇಲ್ಲಿಗೆ ಬರ್ತಾನೆ, 5 ಇಲ್ಲಿಗೆ ಹೋಗ್ತಾನೆ ಮಾಡಿ. 2 and 5 ಎಕ್ಸ್ಚೇಂಜ್ ಮಾಡಿ. ಈ 5 and 1 ಏನಿದೆ ಅಲ್ಲ ಸೈನ್ ಚೇಂಜ್ ಮಾಡಬೇಕು. -5 and this is -1 ಆಗುತ್ತೆ. ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ದಿಸ್. ಇಲ್ಲಿ ಸಪ್ರೇಟ್ ಆಗಿ ಡಿಟರ್ಮಿನೆಂಟ್ ಆಫ್ ಮ್ಯಾಟ್ರಿಕ್ಸ್ ಎ ಮಾಡಿ ತಗೋತೀನಿ ನಾನು. ಡಿಟರ್ಮಿನೆಂಟ್ ಅಂದರೆ ಜಸ್ಟ್ 5, 5, 1, 2 as it is, which is equal to the principal diagonal multiplications ಮಾಡಿ. 5 2s are 10 minus 1 5s are 5, which is equal to ಇದು ಎಷ್ಟು ಬಂತು? 5 ಬಂತು. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, 5 ಬಂತು. ಈಗ ಈ 5ಲಿಂದ ಇದಕ್ಕೆ ಡಿವೈಡ್ ಮಾಡಬೇಕಾಗಿದೆ. ಸೊ ದಿಸ್ ಇಸ್ ಈಕ್ವಲ್ ಟು 1/5 ಬರೀರಿ. ಆಮೇಲೆ ಈ ಮ್ಯಾಟ್ರಿಕ್ಸ್ 2 -5 -1 5 ಇದು ಬರೆದ್ರೂ ಪರವಾಗಿಲ್ಲ, ಅಥವಾ ಇದು 1/5 ಇದರಲ್ಲಿ ಸೇರಿಸ್ಬಿಡ್ಬೇಕು. ಸೇರಿಸಿದ್ರೆ ಏನಾಗುತ್ತೆ? ಸೊ ದಿಸ್ ಇಸ್ ಅ ಸ್ಕೇಲರ್ ಕ್ವಾಂಟಿಟಿ, ಸ್ಕೇಲರ್ ಮಲ್ಟಿಪಲ್. ಸೊ ದಿಸ್ ಬಿಕಮ್ಸ್ 2 ಡಿವೈಡೆಡ್ ಬೈ 5. ಇದು 5 ಕ್ಯಾನ್ಸಲ್ ಆದರೆ -1 ಇಲ್ಲೇ -1/5 ಆಯ್ತು. ಇದು 5 ಕ್ಯಾನ್ಸಲ್ ಆದರೆ ದಿಸ್ ಇಸ್ +1. ಸೊ ದಿಸ್ ಇಸ್ ದ ಫೈನಲ್ ಆನ್ಸರ್. 5 ಮಾರ್ಕ್ಸ್ ಬರ್ತಿದೆ ನೋಡಿ. ಎಷ್ಟು ಲಕ್ಕಿ ಅಲ್ಲ? ಎಸ್, ಕಮ್ ಆನ್, ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಏನಿದೆ ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಏನಿದೆ? ಇಫ್ ಎ ಕೊಟ್ಟಿದ್ದಾರೆ, ಬಿ ಕೊಟ್ಟಿದ್ದಾರೆ, ದೆನ್ ಫೈಂಡ್ ದ ಪೊಸಿಷನ್ ವೆಕ್ಟರ್ ಆಫ್ ಎ ಅಂಡ್ ಬಿ. ಇಲ್ಲಿ ಕೋಆರ್ಡಿನೇಟ್ಸ್ ಕೊಟ್ಟಿದ್ದಾರೆ. ವಿ ನೀಡ್ ಟು ಫೈಂಡ್ ದ ಪೊಸಿಷನ್ ವೆಕ್ಟರ್ ಆಫ್ ಎ ಅಂಡ್ ಬಿ. ಈಗ ಪೊಸಿಷನ್ ವೆಕ್ಟರ್ ಆಫ್ ಎ ಅಂಡ್ ಬಿ ನೋಡಿ ಮೈ ಡಿಯರ್ ಸ್ಟೂಡೆಂಟ್ಸ್. ಪೊಸಿಷನ್ ವೆಕ್ಟರ್ ಆಫ್ ಎ ಅಂಡ್ ಬಿ ಅಂದರೆ ಇಲ್ಲೇ ಏನು ಮಾಡಬೇಕಾಗಿದೆ ಅಂದರೆ ಪೊಸಿಷನ್ ವೆಕ್ಟರ್ ಎ ಅಂಡ್ ಬಿ. ಇಲ್ಲಿ ನಾನು ಫಿಗರ್ ಹಾಕ್ತೀನಿ. ಪೊಸಿಷನ್ ವೆಕ್ಟರ್ ಎ ಅಂಡ್ ಬಿ. ಸೊ ದಿಸ್ ಇಸ್ ಪೊಸಿಷನ್ ವೆಕ್ಟರ್ ಅಂದರೆ ವಿತ್ ರೆಸ್ಪೆಕ್ಟ್ ಟು ಒರಿಜಿನ್. Yes. Yes, my dear student. Now, this is O, this is A, this is B. This position vector OA. It has got magnitude as well as direction. This is position vector B. ಇದು ಆಗುತ್ತೆ. ಆಮೇಲೆ ಇದು ಎ ಬಿ ವೆಕ್ಟರ್ ಆಗುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ 1 by 1 we will solve. ನೋಡಿ, ಫೈಂಡ್ ದಿ ಪೊಸಿಷನ್ ವೆಕ್ಟರ್ ಆಫ್ ಎ. ಎದು ಪೊಸಿಷನ್ ವೆಕ್ಟರ್ ಏನು? ಓ ಎ ಈಸ್ ಎ ಪೊಸಿಷನ್ ವೆಕ್ಟರ್ ಆಫ್ ಎ. ಸೊ ಇದು ಏನು ಮಾಡಬೇಕು? ಇಲ್ಲಿ 3 ಕೊಟ್ಟಿದ್ದಾರೆ. ಸೊ 3 ಶುಡ್ ಬಿ ಮಲ್ಟಿಪ್ಲೈಡ್ ವಿತ್ ದಿ ಯೂನಿಟ್ ವೆಕ್ಟರ್ ಅಲಾಂಗ್ ವಿತ್ ದ ಐ ಎಕ್ಸಿಸ್.
x-axis x y z. Okay, so this ಆಮೇಲೆ minus 4j plus 2k, ಇಲ್ಲಿ I j k ಮಲ್ಟಿಪ್ಲೈ ಮಾಡಿದ್ರೆ ಮುಗೀತು ಮೈ ಡಿಯರ್ ಸ್ಟೂಡೆಂಟ್. ದಿಸ್ ಬಿಕಮ್ಸ್ ಎ ಪೊಸಿಷನ್ ವೆಕ್ಟರ್ ಆಫ್ ಎ. ಓ ಎ ಆಯಿತು, ಈಗ ಓ ಬಿ ಇಟ್ ಇಸ್ ಅ ಪೊಸಿಷನ್ ವೆಕ್ಟರ್. ಇಲ್ಲಿ -6 ಕೊಟ್ಟಿದ್ದಾರೆ, -6i ಪ್ಲಸ್ 8j ಪ್ಲಸ್ 4k. ನೋಡಿ ಇಷ್ಟು ಈಸಿ, ಅರ್ಧ ಕೆಲಸ ಮುಗೀತು ಮೈ ಡಿಯರ್ ಸ್ಟೂಡೆಂಟ್ಸ್. ಫೈಂಡ್ ಎ ಬಿ. ಈಗ ಎ ಬಿ ಫೈಂಡ್ ಔಟ್ ಮಾಡಬೇಕಾಗಿದೆ. ಎ ಬಿ ಅಂದರೆ ಇಟ್ ಈಸ್ ಓ ಬಿ ಮೈನಸ್ ಓ ಎ. ಇದು ಓ ಬಿ ಮೈನಸ್ ಓ ಎ ಈಕ್ವಲ್ ಟು ಎ ಬಿ ಆಗುತ್ತೆ ಮೇಡಮ್. ಸೊ ದಿಸ್ ಇಸ್ ಈಕ್ವಲ್ ಟು, ಇಲ್ಲ 3 - 6 ಇಲ್ಲ, ಓ ಬಿ ಮೈನಸ್ ಓ ಎ ಮಾಡಬೇಕಾಗಿದೆ. -6 - 3 -9i ಆಯಿತು. ಇದು ಇಲ್ಲ ಪ್ಲಸ್ 8 ಮೈನಸ್ ಆಫ್ -4 ಅಂದರೆ ಪ್ಲಸ್ 4. 8 + 4 is 12j. OB is 4. 4 - 2 ಅಂದರೆ ಪ್ಲಸ್ 2k. So this is nothing but find a. ಕೆಲಸ ಆಯಿತು. ಈಗ ಮಾಡ್ಯುಲಸ್ ವ್ಯಾಲ್ಯೂ, ಆಂಪ್ಲಿಟ್ಯೂಡ್, ಮ್ಯಾಗ್ನಿಟ್ಯೂಡ್ ಆಫ್ ದಿಸ್ ವೆಕ್ಟರ್ ಎ ಬಿ. ಮ್ಯಾಗ್ನಿಟ್ಯೂಡ್ ಅಂದರೆ ಸ್ಕ್ವೇರ್ ರೂಟ್ ಆಫ್ 9 square is 81 plus 12 square is 144 plus 2 square is 4, which is equal to, my dear students, ಏನು ಬರುತ್ತೆ ನೋಡಿ, 4 + 4 is 8, 8 + 1 is 9 ಬಂತು my dear students. This 4 + 8 is 12, carry 1, so this 1 + 1 is 2, 229. So 229 ಬರ್ತಾ ಇದೆ. Whether this is the right answer? Yes, my dear student, this is the right answer. 229 square root. ಇದಕ್ಕೆ ನೀವು ಸಿಸ್ಟಮೆಟಿಕ್ ಆಗಿ ಇಲ್ಲೇ ಪೊಸಿಷನ್ ವೆಕ್ಟರ್ ಆಫ್ ಎ ಈಸ್, ಪೊಸಿಷನ್ ವೆಕ್ಟರ್ ಆಫ್ ವೆಕ್ಟರ್ ಬಿ ಈಸ್, ಎ ಬಿ ವೆಕ್ಟರ್ ಈಸ್, ಮ್ಯಾಗ್ನಿಟ್ಯೂಡ್ ಆಫ್ ಎ ಬಿ ವೆಕ್ಟರ್ ಈಸ್ ಅಂತ ಇಲ್ಲೇ ಟೆಕ್ಸ್ಟ್ ಬರ್ಕೋಬಹುದು. ಓಕೆ, ಸೊ ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಕಮ್ ಆನ್. ಸೊ ಹೋಪ್ ದಟ್ ದಿಸ್ ಇಸ್ ಕ್ಲಿಯರ್. ಮತ್ತೆ 5 ಮಾರ್ಕ್ಸ್ ಬಂತು ನೋಡಿ ನಮಗಿಲ್ಲಿ. ನೆಕ್ಸ್ಟ್, if the vector lambda I plus 5j minus 6k 7i plus 2j plus 4k are orthogonal, find. ಏನು ಫೈಂಡ್ ಮಾಡಬೇಕು? ಲ್ಯಾಂಬ್ಡಾ ಫೈಂಡ್ ಔಟ್ ಮಾಡಬೇಕು. ಆರ್ಥೋಗೋನಲ್ ಅಂದ್ರೆ ಏನಪ್ಪ ಮೀನಿಂಗು? ಆರ್ಥೋಗೋನಲ್ ಅಂದರೆ there are two vectors, so they made 90 degrees angle between them ಅಂತ ಹೇಳಿದಾಗಿದೆ. ಓಕೆ, ಸೊ ಇಲ್ಲೇ 2 ವೆಕ್ಟರ್ಸ್ ಇದ್ದಾವೆ. ಸೊ ಅದು 2 ವೆಕ್ಟರ್ಸು 90 ಡಿಗ್ರೀಸ್ ಆ್ಯಂಗಲ್ ಇಲ್ಲೇ ಮಾಡ್ತಾ ಇದೆ ಅಂತ ಅದರ ಅರ್ಥ. 90 ಡಿಗ್ರೀಸ್ ಮಾಡಿದರೆ ಲೆಟ್ ದಿಸ್ ಇಸ್ ಲ್ಯಾಂಬ್ಡಾ ಐ ಪ್ಲಸ್ 5j minus 6k. This is one vector and this is another vector b. So ಏನಪ್ಪ ಇದು 7i plus 2j plus 4k. 2 ವೆಕ್ಟರ್ಸ್ ಇದಾವೆ. ಈ 2 ವೆಕ್ಟರ್ಸ್ ನಡು ಆಂಗಲ್ ಎಷ್ಟಿದೆ? ಆರ್ಥೋಗೋನಲ್ ಅಂದರೆ 90 ಡಿಗ್ರಿ ಇದೆ. ಈಗ ನೋಡಿ, ಎ ಡಾಟ್, ದಿಸ್ ಇಸ್ ಡಾಟ್ ಮ್ಯಾಟ್ರಿಕ್ಸ್, ಇದು ಡಾಟ್ ಪ್ರಾಡಕ್ಟ್. ಓಕೆ, ಸೊ ಇದರಲ್ಲಿ ದಿಸ್ ಇಸ್, ಇಲ್ಲೇ ನಾವು ಈ ಥರ ತಗೊಂಡಾಗ ಕಾಸ್ ಥೀಟಾ ಬರುತ್ತೆ. ಥೀಟಾ ಇಸ್ ಅನ್ ಆಂಗಲ್. ಈಗ 90 ಬಂದಾಗ ಇದು ಕಾಸ್ 90 is 0 ಆಗತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್, ಬಿಕಾಸ್ ಕಾಸ್
90 is equal to 0. ಇದು 0 ಆದಾಗ my dear students, this completes. This is equal to 0 ಆಗಿಬಿಡುತ್ತೆ. Orthogonal it is given. Since it is orthogonal, so you will be going to get the value of dot product is 0. ಈಗ ಡಾಟ್ ಪ್ರಾಡಕ್ಟ್ ಏನಾಗುತ್ತೆ ನೋಡಿ. ಸೊ ಇಲ್ಲೇ ಐ ಇಂಟು ಐ ಮಲ್ಟಿಪ್ಲೈ ಮಾಡಬೇಕು. ಲ್ಯಾಂಬ್ಡಾ ಇಂಟು 7 ಪ್ಲಸ್ 5 2 10 minus 6 4 24 which is equal to 0. ಇಲ್ಲಿ ಐ ಇಂಟು ಐ ಅಂದರೆ ಯೂನಿಟ್ ವೆಕ್ಟರ್ ಸೇಮ್ ಮಾಡಿದಾಗ ಇಲ್ಲಿ 0 ಡಿಗ್ರಿ ಬರುತ್ತೆ, ಅಂದರೆ 0 ಆಗಿಬಿಡುತ್ತೆ. ಸೊ ಹೀಗಾಗಿ ಇಲ್ಲಿ ನಮಗೊಂದು ಇಕ್ವೇಷನ್ಸ್ ಬಂತು. ಈ ಇಕ್ವೇಷನ್ ಸಾಲ್ವ್ ಮಾಡಿ 7 ಲ್ಯಾಂಬ್ಡಾ equal to minus 24 plus 10 is minus 14. If that minus 14 goes to the other side, it will become plus 14. So lambda is equal to 14 divided by 7 is nothing but it is 2. Okay. So the value of lambda find out ಮಾಡಲಿಕ್ಕೆ ಹೇಳಿದಾನೆ. Find the lambda. So hence now this is the lambda, my dear student. This is the result. Okay. Let's hope that this is clear. Yes. Come on, my dear students. Next question. Next question nodi. A tower casts a shadow 20 meters long when the angle of elevation of the sun is 60 degree. Find the height of the tower. So let me draw one tower. ನಾನು ಒಂದು ಟವರ್ ಅನ್ನು ಡ್ರಾ ಮಾಡ್ತೀನಿ ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ. ಸೊ ಲೆಟ್ ಮೀ ಡ್ರಾ ಒನ್ ಟವರ್ ಓವರ್ ಹಿಯರ್. ಇಲ್ಲೇ ಒಂದು ಟವರ್. ಓಕೆ. ಒಂದು ಟವರ್ ನಾನು ಡ್ರಾ ಮಾಡಿ. ಈಗ ಏನು ಹೇಳ್ತಾ ನೋಡಿ, ದ ಟವರ್ ಕಾಸ್ಟ್ ಎ ಶಾಡೋ 20 meters ಲಾಂಗ್. ಒಂದು 20 meters ಇದರದು ಒಂದು ಶಾಡೋ ಬರುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್. ಅದು ಏನಪ್ಪ ಅಂದರೆ 20 meters ಶಾಡೋ ಬರುತ್ತೆ. when the angle of elevation of the sun, ಇಲ್ಲಿಂದ ನಾನು ಸನ್ಗೆ ನೋಡಿದಾಗ ಅದು ಆಂಗಲ್ ಆಫ್ ಎಲಿವೇಶನ್ಸ್ ಎಷ್ಟಾಗುತ್ತೆ ಅಂದರೆ, ಸೊ ಇಟ್ ಈಸ್ 60 degree ಆಗುತ್ತೆ. ಫೈಂಡ್ ದಿ ಹೈಟ್ ಆಫ್ ದಿ ಟವರ್ ಫೈಂಡ್ ಔಟ್ ಮಾಡಬೇಕು ನೋಡಿ. ಈಗ ದಿಸ್ ಇಸ್ ಟವರ್, ಇದು ಟವರ್, ದಿಸ್ ಇಸ್ ದ ಟವರ್. This is the tower. ಇಲ್ಲೇ ಬರುವಂತಹ ಆಂಗಲ್ 60 degree ಆಗಿದೆ. ಇಲ್ಲಿ ಬರುವಂತಹ ಆಂಗಲ್ 60 degree ಆಗಿದೆ. ಹೈಟ್ ಆಫ್ ದ ಟವರ್, ಇದರದ್ದು ಹೈಟ್ ಇಫ್ ಇಟ್ ಇಸ್ ಎಚ್ ಅಂತ ಇಟ್ಕೊಳ್ಳೋ. ಹೈಟ್ ಆಫ್ ದ ಟವರ್ ಇದು ಎಷ್ಟಿದೆ? ದಿಸ್ ಇಸ್ 20 meter ಇದೆ ಶಾಡೋ. ಇದರದ್ದು ಹೈಟ್ದು ಇಲ್ಲೇ ಸಪೋಸ್ ಇಲ್ಲೇ ಸನ್ ಇದೆ ಅಂತ ಇಟ್ಕೊಳ್ಳೋಣ. ಈ ಸನ್ನು ಈ ಟವರ್ ಮೇಲೆ ಬಿದ್ದಾಗ ಇದರದ್ದು ನೆರಳು ಇಲ್ಲಿ ಭೂಮಿ ಮೇಲೆ ನೆರಳು ಏನು ಬೀಳ್ತಾ ಇದೆ ಅಲ್ಲ, ಸೊ ದಿಸ್ ಶಾಡೋ ಈಸ್ ಆಫ್ ಸೈಜ್ 20 meter ಇದೆ. ಇಲ್ಲಿಂದ ನೋಡಿದಾಗ ಸೊ ದಿಸ್ ಟವರ್ಲಿಂದ ಸನ್ ನಾವು ನೋಡಿದಾಗ ಅದು 60 degree ಎಲಿವೇಶನ್ಸ್ ಕಾಣ್ತಾ ಇದೆ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ನಾವು ಇದು ಎರಡೂ ಡಿಸ್ಟೆನ್ಸು ಮತ್ತೆ ಆಂಗಲ್ ಯಾವ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ನಲ್ಲಿ ಬರುತ್ತೆ ಅದು ವಿಚಾರ ಮಾಡಿ ಮೈ ಡಿಯರ್. ನೋಡಿ, ನಮಗೆ ಬರುವಂತಹ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ tan 60 ಮಾಡಿದಾಗ, ಸೊ tan ಫಂಕ್ಷನ್ ಈಸ್ ನಥಿಂಗ್ ಬಟ್ ಇಟ್ ಇಸ್ ಅಪೋಸಿಟ್ ಸೈಡ್ by adjacent side.
ಅಪೋಸಿಟ್ ಸೈಡ್ ಏನಿದೆ, ಎಚ್ ಇದೆ. ಲೆಟ್ ಎಚ್ ಬಿ ದಿ ಹೈಟ್ ಆಫ್ ದಿ ಟವರ್. ಇಲ್ಲಿ ಬರ್ಕೋಬೇಕು ಮೈ ಡಿಯರ್ ಸ್ಟೂಡೆಂಟ್ಸ್. ಲೆಟ್ ಎಚ್ ಬಿ ದಿ ಹೈಟ್ ಆಫ್ ದಿ ಟವರ್. ಹೈಟ್ ಆಫ್ ದಿ ಟವರ್ ಇದು ಬರ್ಕೊಡ್ತೇವೆ. ಈಗ ದಿಸ್ ಇಸ್ ದ ಅಪೋಸಿಟ್ ಸೈಡ್ ಆಫ್ 60 ಡಿಗ್ರಿ. ಅಡ್ಜಸೆಂಟ್ ಸೈಡ್ ಯಾವುದು? 20 ಮೀಟರ್ ಇದೆ. ನಾನು ಇಲ್ಲಿ 20 ಅಂತ ಬರೀ. ನಾವು ದೇರ್ ಫೋರ್ ಎಚ್ ಈಕ್ವಲ್ ಟು 20. ನಾನು ಈ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ 20 ಇಂಟು 10 60. ಈಗ 20 tan 60 ವ್ಯಾಲ್ಯೂ ಎಷ್ಟಿದೆ? √3 ಇದೆ. √3 meters. This is the answer for this question. This is the answer. Okay. Yes, hope that this is clear. Very good. ನೋಡಿ ಎಷ್ಟು ಸಿಂಪಲ್. 5 ಮಾರ್ಕ್ಸ್ ಕೊಡ್ತಾರಲ್ಪ. ಸೊ ಯು ಆರ್ ವೆರಿ ಲಕ್ಕಿ ಮೈ ಡಿಯರ್ ಸ್ಟೂಡೆಂಟ್ಸ್. ಎಷ್ಟು ಸಿಂಪಲ್ ಕ್ವಶನ್. ಈಗ ನೋಡಿ, ಇದು ಕೂಡ ನಾನು ಒಂದು ಮಾಡಬೇಕಾಗಿತ್ತು. ಐ ಹ್ಯಾವ್ ಮಿಸ್ ದಟ್ ಚಾನ್ಸ್. ಟ್ರಿಗ್ನೋಮೆಟ್ರಿ ಮೇಲೆ ಒಂದು ವಿಡಿಯೋ ಮಾಡಬೇಕು ಅಂತ ಮಾಡಿದ್ದೆ. ಭಾಳ ಈಸಿ ಇದೆ ಮೈ ಡಿಯರ್ ಸ್ಟೂಡೆಂಟ್. ಮ್ಯಾಥ್ಸ್ನಲ್ಲಿ ಈಸಿಯೆಸ್ಟ್ ಟಾಪಿಕ್ ಅಂದರೆ ಅದು ಟ್ರಿಗ್ನೋಮೆಟ್ರಿ ಆಗಿದೆ. ಫೈಂಡ್ ದ ವ್ಯಾಲ್ಯೂ ಆಫ್ ದಿಸ್. ನೋಡಲಿಕ್ಕೆ 120, 330, 440, 240, 390 ನೋಡಲಿಕ್ಕೆ ಭಾಳಷ್ಟು ಡಿಫಿಕಲ್ಟ್ ಅನ್ನಿಸ್ತಾ ಇದೆ. ಆದರೆ ಮೈ ಡಿಯರ್ ಸ್ಟೂಡೆಂಟ್ಸ್, ನಥಿಂಗ್ ವೆರಿ ಈಸಿ ಇದೆ. ನೀವು ಕೆಲವೊಂದು ಫಾರ್ಮುಲಾಸ್ ನೆನಪಿಟ್ಕೋಬೇಕಾಗಿದೆ. ಅದು ಕೂಡ ನೆನಪಿಡೋದು ಬೇಕಾಗಿಲ್ಲ. ಕೆಲವೊಂದು ಟ್ರಿಕ್ಸ್ ಇದ್ದಾವೆ. ಈಗ ಸದ್ಯಕ್ಕೆ ಆ ಟ್ರಿಕ್ಸನ್ನು ಹೇಳಲಿಕ್ಕೆ ಆಗೋದಿಲ್ಲ. ಓಕೆ, ಮತ್ತೆ ಈ ವಿಡಿಯೋವನ್ನು ಲೆಂದಿ ಆಗುತ್ತೆ. ಸ್ಟೂಡೆಂಟ್ಸ್ ದೇ ಡೋಂಟ್ ವಾಂಟ್ ದ ಲೆಂದಿ ವಿಡಿಯೋಸ್. ಸೈನ್ 90 ಪ್ಲಸ್ ಥೀಟಾ ಇದ್ದಾಗ, ಸೊ ದಿಸ್ ಈಸ್ ಅದು ಕಾಸ್ ಥೀಟಾ. ಓಕೆ, ಕಾಸ್ 360 ಮೈನಸ್ ಥೀಟಾ ಇದ್ದಾಗ ಅದು ಕಾಸ್ ಥೀಟಾ ಆಗುತ್ತೆ. ಸೈನ್ 180 ಪ್ಲಸ್ ಥೀಟಾ ಇದ್ದಾಗ ದಿಸ್ ಈಸ್ ಮೈನಸ್ ಸೈನ್ ಥೀಟಾ. ಕಾಸ್ 360 ಪ್ಲಸ್ ಥೀಟಾ ಇದ್ದಾಗ ಅದು ಕಾಸ್ ಆಗುತ್ತೆ. ಇದು ಜಸ್ಟ್ ಟೈಮಿಂಗ್ ನೆನ್ಪಿಟ್ಕೊಳ್ಳಿ. ನೋಡಿ ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ಎಲ್ಲ ನಾನು ಯಾವುದೇ ಥರದ್ದು ಬೈ ಹಾರ್ಟ್ ಮಾಡೋದಿಲ್ಲ. ಬೈ ಯೂಸಿಂಗ್ ದ ಟೆಕ್ನಿಕ್ಸ್ ಐ ಆಮ್ ಗೋಯಿಂಗ್ ಟು ಗೆಟ್ ಇಟ್ ದ ಆನ್ಸರ್ ಫಾರ್ ದಿಸ್. ಬೇಕಾದರೆ ನಿಮಗೆ ಒಂದು ಎಕ್ಸಾಂಪಲ್, ಇದರಲ್ಲಿ ಯಾವುದಾದ್ರೂ ಒಂದು ಎಕ್ಸಾಂಪಲ್ ಹೇಳಿ ತೋರಿಸ್ಬೋದು. ಸೊ ಲೆಟ್ ಅಸ್ ಟೇಕ್ ದಿಸ್. ನನಗೆ ಇದು ಫಾರ್ಮುಲಾ ಗೊತ್ತಿಲ್ಲ. ನಾನು ಒಂದು ಟ್ರಿಕ್ ಇಲ್ಲೇ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಬಯಸ್ತೀನಿ. ಓಕೆ, ಇಲ್ಲಿ ಮಾಡ್ತೀನಿ. ಆಮೇಲೆ ಐ ವಿಲ್ ರಬ್ ಇಟ್. ದಿಸ್ ಇಸ್ ಫಸ್ಟ್ ಕ್ವಾಡ್ರಂಟ್, ದಿಸ್ ಇಸ್ ಸೆಕೆಂಡ್ ಕ್ವಾಡ್ರಂಟ್, ಥರ್ಡ್ ಕ್ವಾಡ್ರಂಟ್, ದಿಸ್ ಇಸ್ ಫೋರ್ತ್ ಕ್ವಾಡ್ರಂಟ್. ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ಸ್ಲಿಂದ ಕ್ವಾಡ್ರಂಟನ್ನು ನಾವು ನೇಮಿಂಗ್ ಮಾಡ್ತೀವಿ. ಫಸ್ಟ್ ಕ್ವಾಡ್ರಂಟ್, ಸೆಕೆಂಡ್, ಥರ್ಡ್, ಫೋರ್ತ್. ಇಲ್ಲಿ ಇನ್ನೊಂದು ವಿಷಯ ನೀವು ಅರ್ಥ ಮಾಡ್ಕೋಬೇಕಾಗಿದ್ದು ಅಂದರೆ, ಆಲ್ ಸಿಲ್ವರ್ ಟೀ ಕಪ್ಸ್ ಅಂತ ನೆನ್ಪಿಟ್ಕೋಬೇಕು. ಅಂದರೆ ಈ ಫಸ್ಟ್ ಕ್ವಾಡ್ರಂಟ್ನಲ್ಲಿ ಬರುವಂತಹ ಎಲ್ಲ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಪಾಸಿಟಿವ್ ಆಗಿರ್ತವೆ. ಸೆಕೆಂಡ್ ಕ್ವಾಡ್ರಂಟ್ನಲ್ಲಿ ಸೈನ್ ಪಾಸಿಟಿವ್ ಇರುತ್ತೆ, ಥರ್ಡ್ ಕ್ವಾಡ್ರಂಟ್ನಲ್ಲಿ ಟ್ಯಾನ್ ಪಾಸಿಟಿವ್ ಇರುತ್ತೆ, ಫೋರ್ತ್ ಕ್ವಾಡ್ರಂಟ್ನಲ್ಲಿ ಕಾಸ್ ಪಾಸಿಟಿವ್. ಒಂದು ಸೆಂಟೆನ್ಸ್ ನೆನ್ಪಿಟ್ಕೋಬೇಕಾಗಿದೆ. ಆಲ್ ಸಿಲ್ವರ್ ಟೀ ಕಪ್ಸ್ ಎಷ್ಟಿದೆಯಲ್ಲ, ASTC ಒಂದು ಅಸೋಸಿಯೇಷನ್ ಇದೆ. ಇದು ಅದರದ್ದು ಶಾರ್ಟ್ಕಟ್ ASTC ಅಂತ ಇದೆ, ಒಂದು ಆರ್ಗನೈಸೇಷನ್ ಇದೆ. ಓಕೆ, ಎಸ್. ನೋಡಿ, ಈಗ ಏನು ಮಾಡಬೇಕಾಗಿದೆ ಅಂದರೆ, ನಾನು ಇದು ಎಕ್ಸಾಂಪಲ್ ನಿಮಗೆ ಒಂದು ಟ್ರಿಕ್ ಒಂದೇ ಒಂದು ಹೇಳ್ತೀನಿ. ಇಲ್ಲೇ cos 360 ಮೈನಸ್ ಥೀಟಾ. cos 360 ಮೈನಸ್ ಥೀಟಾ ಅಂದರೆ ಅದು ಎಲ್ಲಿಗೆ ಬರುತ್ತಾನೆ ನೋಡಿ ಮೈ ಡಿಯರ್ ಸ್ಟೂಡೆಂಟ್. cos 360 ಮೈನಸ್ ಥೀಟಾ ಅಂದರೆ ಇಲ್ಲೇ ಒಂದು ಲೈನ್ ಬರುತ್ತೆ.
ಇಲ್ಲಿಂದ ಕಂಪ್ಲೀಟ್ ಸೈಕಲ್ ಕಂಪ್ಲೀಟ್ ಆದರೆ 360 ಮೈನಸ್ ಥೀಟಾ ಇದೆ ಅಂದರೆ ಅದರದ ಅರ್ಥ ಇಲ್ಲಿ ಒಳಗಡೆ ಥೀಟಾ ಇದೆ ಅಂತ ಅದರದ್ದು ಮೀನಿಂಗ್. ಓಕೆ, ನಾನು ಏನು ಮಾಡ್ತೀನಿ, ಇಲ್ಲಿ ಒಂದು ಟ್ರಯಾಂಗಲ್ ಕನ್ಸ್ಟ್ರಕ್ಟ್ ಮಾಡ್ಕೋತೀನಿ. ಅವಾಗ ನೋಡಿ, ಈ ಥೀಟಾಗೆ ಇದು ಏನಾಗುತ್ತೆ, ಅಪೋಸಿಟ್ ಸೈಡ್, ಇದು ಅಡ್ಜಸೆಂಟ್ ಸೈಡ್, ಆಮೇಲೆ ಇದು ಹೈಪೋಟೆನಸ್ ಆಗುತ್ತೆ. ಈ 360 ಮೈನಸ್ ಥೀಟಾ ಅಡ್ಜಸೆಂಟ್ ಸೈಡ್ ಯಾರು, ಇದು ಅಡ್ಜಸೆಂಟ್ ಸೈಡ್. ಈ ಥೀಟಾಗೆ ಅವನಿಗೂ ಇದೆ ಅಡ್ಜಸೆಂಟ್ ಸೈಡ್. ಹೈಪೋಟೆನಸ್ ಆಲ್ವೇಸ್ ಪಾಸಿಟಿವ್, ಇದು ಪಾಸಿಟಿವ್ ಬಿಕಾಸ್ ದಿಸ್ ಇಸ್ ಪಾಸಿಟಿವ್ ಎಕ್ಸ್ ಆಕ್ಸಿಸ್, ಇದು ಪಾಸಿಟಿವ್ ಮತ್ತು ಇದೂ ಪಾಸಿಟಿವ್ ಇದೆ. ಥೀಟಾಗೂ ಮತ್ತು 360 ಮೈನಸ್ ಥೀಟಾಗೆ ಇದೇ ಅಡ್ಜಸೆಂಟ್ ಸೈಡ್, ಇದೇ ಹೈಪೋಟೆನಸ್ ಆಗಿದೆ. ಹಾಗಿದ್ದಾಗ ಇದು ಈಕ್ವಲ್ ಟು ಕಾಸ್ ಥೀಟಾ ಆಗತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್. ಕಾಸ್ ಥೀಟಾ ಬಂದಿದೆ ನೋಡಿ. ಅದೇ ರೀತಿ ನೀವು ಬೇಕಾದು ಮಾಡ್ಕೊ. ಓಕೆ, ಎಸ್, ನಾವು ಜಸ್ಟ್ ಐ ಆಮ್ ಸಬ್ಸ್ಟಿಟ್ಯೂಟಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್. ಏನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನಾನು ಅಂದರೆ, ಇಲ್ಲೇ ದ ವ್ಯಾಲ್ಯೂಸ್ ವಿಚ್ ಹ್ಯಾವ್ ಬಿನ್ ಆಸ್ಕ್ಡ್ ಇನ್ ದಿಸ್ ಕ್ವಶನ್, ಅಲ್ಲೇ ಆ ವ್ಯಾಲ್ಯೂಸ್ಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೋತಾ ಹೋಗ್ತೀನಿ. ಐ ಆಮ್ ಗೋಯಿಂಗ್ ಟು ಗೆಟ್ ದ ರಿಸಲ್ಟ್. ಓಕೆ, ಸೊ ಇಲ್ಲಿ ನಾನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ನನಗೆ ರಿಸಲ್ಟ್ಸ್ ಬರುತ್ತೆ. ನೋಡಿ ಏನೆಲ್ಲ ನಾನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಅಂದರೆ, ಸೈನ್ 120, ಇಲ್ಲಿ ಸೈನ್ 90 ಪ್ಲಸ್ ಥೀಟಾ ಮಾಡಿದಾಗ ಅದು ಏನಾಗುತ್ತೆ, ಸೈನ್ 120 ಇಸ್ ಈಕ್ವಲ್ ಟು ಸೈನ್ 90 ಪ್ಲಸ್ 30 ವಿಚ್ ಈಸ್ ಈಕ್ವಲ್ ಟು ಕಾಸ್ 30. ಹೌದಾ, ಕಾಸ್. ಎಸ್, ಇದರದ್ದು ಏನಪ್ಪ, ಸಾರಿ ಕಾಸ್ 30 ಆಗುತ್ತೆ. Sin 120 is nothing but it is cos 30. Next cos 330 ಇದೆ. 330 ನೋಡಿ, 360 ಮೈನಸ್ 30 ಆಗುತ್ತೆ. cos 330 ಅಂದರೆ cos 360 ಮೈನಸ್ 30 ಮಾಡಿದಾಗ cos 360 ಆಗುತ್ತೆ. ಅದು ಏನಪ್ಪ, cos 30, ಇದನ್ನು cos 30. So that means this is also cos 30 minus sin 240 ಅಂದರೆ sin 240 is equal to sin 180 plus 60, 80 plus 30, sorry 80 plus 60 minus sin 60 ಆಗುತ್ತೆ. ಇದು minus sin 60, so minus minus plus sin 60. Next cos 390. Cos 390 is nothing but sin, sorry, cos alladu. Cos 360 plus 30 which is equal to cos 30. ಹೌದಾ, cos 30. ಇದು cos 30. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ನಾವು ನೆಕ್ಸ್ಟ್ ಏನಪ್ಪ ಅಂತ ಹೇಳಿದರೆ ಮೈ ಡಿಯರ್ ಸ್ಟೂಡೆಂಟ್ಸ್, ಜಸ್ಟ್ ನಾನು ಸಾರಿ cos 330, cos 30 ಅಲ್ಲ, ಇದು cos 30. Now, I am going to substitute these values in this given expression ಅಲ್ಲಿ substitute ಮಾಡ್ತಾ ಇದ್ದೀನಿ. Okay? Substitute ಮಾಡಿದಾಗ ಏನು ಸಿಗುತ್ತೆ ನೋಡಿ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಸಬ್ಸ್ಟಿಟ್ಯೂಟ್ ಮಾಡಿದಾಗ ನನಗೆ ಏನು ಸಿಗುತ್ತೆ, ಇಲ್ಲೇ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಸೊ cos 30 ಅಂದ್ರೇನು, ದಿಸ್ ಇಸ್ root 3/2.
cos 30 again root 3 by 2 plus ಇದು ಮೈನಸ್ ಪ್ಲಸ್ ಹೆಂಗಾಗಿದೆ ಅಂದರೆ ಮೈನಸ್ ಸೈನ್ 60 ಅಂದರೆ ಇಟ್ ಈಸ್ ರೂಟ್ 3 by 2 cos 30 ಅಂದರೆ ಇಟ್ ಈಸ್ ಆಲ್ಸೋ root 3 by 2. Yes, my dear students. This is equal to root 3 into root 3 is 3 by 4 plus root 3 into root 3, 3 by 4. This is equal to 3 plus 3, 6 by 4, which is equal to 3 by 2 or 1.5 ಅಂತಲೂ ತಗೋಬಹುದು. ದಿಸ್ ಇಸ್ ದ ರಿಸಲ್ಟ್. ಓಕೆ, ಈಸಿ ಆಗಿದೆ. ಭಾಳ ಇದು ಫಾರ್ಮುಲಾಸ್ ಕರೆಕ್ಟಾಗಿ ನೆನ್ಪಿಟ್ಕೋಬೇಕು, ಅಥವಾ ಟ್ರಿಕ್ಸ್ ಗೊತ್ತಿದ್ದರೆ ಡೈರೆಕ್ಟ್ಲಿ ಯು ಕ್ಯಾನ್ ರೀಚ್ ಟು ದಿ ಫಾರ್ಮುಲಾ, ಮೈ ಡಿಯರ್ಸ್. ನೆಕ್ಸ್ಟ್ ಕಮಿಂಗ್, express this in this form. Okay, so 2 minus I divided by 1 minus I into 3 plus I, it is equal to 2 minus I divided by, to multiply ಮಾಡಿದಾಗ 1 into 3 is 3 ಆಗಿದೆ, 1 into plus I is I ಆಗಿದೆ, minus I into 3 is minus 3i ಆಗಿದೆ, ಮೈನಸ್ ಇಂಟು ಪ್ಲಸ್ ಐ ಅಂದಾಗ ಮೈನಸ್ ಐ ಸ್ಕ್ವೇರ್ ಆಗಿದೆ. ದಿಸ್ ಇಸ್ ಈಕ್ವಲ್ 2 minus I divided by 3 as it is 3, ಇದು ಪ್ಲಸ್ ಐ ಮೈನಸ್ 3i ಅಂದಾಗ ಇದು ಮೈನಸ್ 2i ಆಗಿದೆ, ಮೈನಸ್ ಐ ಸ್ಕ್ವೇರ್ ಅಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್ 1 ಆಗುತ್ತೆ, ಯಾಕಂದರೆ ಐ ಸ್ಕ್ವೇರ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಮೈನಸ್ 1, ಇಲ್ಲ ಮೈನಸ್ ಇಂಟು ಮೈನಸ್ ಪ್ಲಸ್ 1. that is equal to, my dear students, 2 minus I divided by 3 plus 1 ಅಂದರೆ 4 minus 2 into I minus 2I, ಇಲ್ಲೇ 2 minus I divided by, ಇಲ್ಲ 2 ನಾನು ಅಕಸ್ಮಾತಾಗಿ ಕಾಮನ್ ತಗೊಂಡ್ರೆ 2 minus I inside the bracket, ಇಲ್ಲೇ 2 minus I in the bracket. ಈಗ if these two are get cancel out ಆದಾಗ ಅವಾಗ 1/2 the result ಇದು ಬರುತ್ತೆ. ಇದಕ್ಕೆ ನಾವು ಈ ಫಾರ್ಮ್ನಲ್ಲಿ ಅಡ್ಜಸ್ಟ್ ಮಾಡಬೇಕಾಗಿದೆ. ಈ ಫಾರ್ಮ್ನಲ್ಲಿ ಬರಿಬೇಕಾಗಿದೆ. ಈ ಫಾರ್ಮ್ನಲ್ಲಿ ಯಾವ ಥರ ಬರೆಯೋದು? So I have got only the real number. So this I am going to write it 1/2 plus I into 0, because I did not get this. ಹೌದಲ್ವಾ? ಇದು ಬಂದಿಲ್ಲ. So this is the answer, my dear. Okay, let's hope that this is clear. Next question. Yes. This one question. Yes, ನೋಡಿ, evaluate ಇಲ್ಲ ಲಿಮಿಟ್ ಕೊಟ್ಟಿದ್ದಾರೆ. ಸೊ ಲಿಮಿಟ್ as x tends to 0 root over 1 plus x complete root minus root 1 minus x divided by x. ನಾವು ಎಕ್ಸ್ ವ್ಯಾಲ್ಯೂ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ, 0 divided by 0 ಬರುತ್ತೆ, ವಿಚ್ ಇಸ್ ನಾಟ್ ಡಿಫೈನ್ಡ್. ಓಕೆ, ಅದಕ್ಕೆ ಏನು ಮಾಡಬೇಕು ಅಂದರೆ, ಸೊ ವಿ ಹ್ಯಾವ್ ಟು ಫೈಂಡ್ ದಿ rationalization. Okay, rationalize the numerator part, rationalize ಮಾಡು. ಅವಾಗ this is 1 plus x minus root over 1 minus x
divided by x into rationalize ಮಾಡಿದಾಗ ಏನು ಬರುತ್ತೆ 1 plus x ಇಲ್ಲಿ ಮೈನಸ್ ಇದೆ ಕಾಂಜುಗೇಟ್ ಟರ್ಮ್ ಪ್ಲಸ್ ಬರುತ್ತೆ 1 minus x divided by root over 1 plus x plus root over 1 minus x ಬರುತ್ತೆ. Yes, my dear students, so this is limit as x tends to 0. This is a, this is b. If you are going to consider, this is a minus b, a plus b, ಈ ಥರ ಇದ್ದಾಗ we know that there is a formula a square minus b square. ಅಂದರೆ ಇದರದ್ದು ಸ್ಕ್ವೇರ್ ಮೈನಸ್ ಇದರದ್ದು ಸ್ಕ್ವೇರ್ ಪಡೆದುಕೊಳ್ಳಬೇಕಾಗಿದೆ. ಇದರದ್ದು ಸ್ಕ್ವೇರ್ ಮಾಡಿದಾಗ ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ರೂಟ್ ಟು ಗೆಟ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ 1 plus x ಆಗುತ್ತೆ. ಇದು ಮೈನಸ್ ಇದು 1 minus x ಆಗುತ್ತೆ. ಯು ಆರ್ ಗೋಯಿಂಗ್ ಟು ರಿಮೂವ್ ದಿಸ್ x into something, you are going to get it over here. Okay, the same thing. Okay, you can write it, my dear students. So ille 1 plus x minus into 1 is 1. 1 minus 1 is 0. ಇದು ಮೈನಸ್ ಇಂಟು ಮೈನಸ್ ಅಂದಾಗ ಸೊ ಪ್ಲಸ್ ಎಕ್ಸ್, ಸೊ ಇಲ್ಲಿ ಮೇಲೆ ಏನು ಬರ್ತಾನಂದರೆ 2x divided by x into the same thing is going to repeat over here. Okay, so this x cancel out if x is not equal to 0 but it tends to 0. Okay, so avaga, my dear students, apply the limits to this portion. Limit x tends to 0. ಈ ಥರ ಖಾಲಿ ಬಿಡಬೇಡ್ರಿ ಎಕ್ಸಾಮ್ಸ್ನಲ್ಲಿ. ಓಕೆ, ಯು ಹ್ಯಾವ್ ಟು ರೈಟ್ ದಿಸ್. ಸೊ ನಾನು ಇಲ್ಲಿ ಈಗ ಬರೀತಾ ಇದ್ದೇನೆ. ಸೊ ದಿಸ್ ಇಸ್ 2 ಮೇಲಿದೆ. ಸೊ ಡಿವೈಡೆಡ್ ಬೈ ರೂಟ್ ಓವರ್ 1 plus x ಪ್ಲಸ್ ರೂಟ್ ಓವರ್ 1 minus x. ಇಲ್ಲಿ ನಾನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಇದು 0, ಇಲ್ಲಿ 0 ಮಾಡಿದಾಗ ಏನಾಗುತ್ತೆ, this becomes 0, this also becomes 0. Root 1 plus root 1 ಅಂದರೆ this 2 divided by 2 is 1. This is the answer. Okay, this is the answer. This part section 1 ಹೀಗೆ ಮುಗಿತು, my dear students. Part D. Okay, so let us discuss in the next video this part D section 2 discussion. Okay, thank you, bye bye, see you, my dear students.